ಹಲೋ ಎವ್ರಿವನ್, ಹಲೋ ಗಾಯ್ಸ್. ಸೊ ಇವತ್ತು ಏನಂತ ಅಂದರೆ ನೈಕಾದಿಂದ ನಾನು ಹೇರ್ ಕಲರು, ಐಕಾನಿಕ್ ಹೇರ್ ಕಲರು ಆರ್ಡ್ರ್ ಮಾಡಿದೆ. ಸೊ ಅದು ಪ್ರಾಡಕ್ಟ್ ಬಂದಿದೆ, ಈಗ ಮನೆಗೆ ಡೆಲಿವರಿ ಆಗಿದೆ. ಸೊ ಅದು ಯಾವ ಥರ ವರ್ಕ್ ಆಗುತ್ತೆ, ಎಷ್ಟು ಚೆನ್ನಾಗಿ ವರ್ಕ್ ಆಗ್ತಾ ಇದೆಯಾ, ಇಲ್ಲ ಕ್ವಿಕ್ಕಾಗಿ ಹೀಟ್ ಆಗ್ತಾ ಇದೆಯಾ, ಬೇಗ ಕಲ್ ಮಾಡೋಕ್ಕೆ ಈಸಿ ಆಗತ್ತಾ, ಇಲ್ಲ ಹೆಂಗಿದೆ ಕ್ವಾಲಿಟಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಸೊ ಬಂದಿರೋದನ್ನ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನೋಡಿ, ನೈಕಾದಿಂದ ಬಂದಿದೆ. ಸೊ ಇದನ್ನ ಅನ್ಬಾಕ್ಸ್ ಮಾಡಿ ಕಲರು ಯಾವ ಥರ ವರ್ಕ್ ಆಗ್ತಾ ಇದೆ ಅಂತ ತೋರಿಸ್ತೀನಿ. ಕ್ವಿಕ್ಕಾಗಿ ಹೀಟ್ ಆಗಬೇಕು. ಸೊ ಕರ್ಲ್ ಮಾಡೋಕ್ಕೆ ಆವಾಗ ತುಂಬ ಬೇಗನೆ ಆಗುತ್ತೆ, ಹೆಚ್ಚಿಗೆ ಟೈಮ್ ತಗೊಳ್ಳಲ್ಲ. ಸೊ ನಾನು ಮಾಡಿರೋದು ಕರ್ಲರು ಸೈಜ್ ಬಂದುಬಿಟ್ಟು 22 mm ಸೈಜ್ ಮಾಡಿದ್ದೀನಿ. ಇದಕ್ಕಿಂತ ನೈಫೇ ತಗೊಬೋದಾಗಿತ್ತು, ಬೆಸ್ಟಾಗಿ ಆಗ್ತಾ ಇತ್ತು. ನಾನು ಸಿಸರ್ ತಗೊಂಡೆ, ಅದು ಕಟ್ ಮಾಡೋಕ್ಕೆ ಅಷ್ಟೊಂದು ಕಂಫರ್ಟ್ ಆಗ್ತಾ ಇಲ್ಲ. ಓಕೆ, ಮತ್ತೆ ಎದ್ದೋಗಕ್ಕೆ ಕಷ್ಟ. ಸೊ ಅದರಲ್ಲೇ ಕಟ್ ಮಾಡಿಬಿಟ್ಟಣ ಅಂತ. ಬಟ್ ನೈಕಾದಲ್ಲಿ ಏನಂತ ಅಂದರೆ ಅಡ್ವಾಂಟೇಜು, ನಾವು ಯಾವುದೇ ಐಟಮ್ಮನ್ನು ಆರ್ಡ್ರ್ ಮಾಡಿದ್ರೆ ಅವರು ಪರ್ಫೆಕ್ಟಾಗಿ ಪ್ಯಾಕಿಂಗ್ ಮಾಡಿ ಕಳಿಸ್ತಾರೆ. ಸೊ ಎಲ್ಲಿನೂ ಪ್ರಾಡಕ್ಟು ಡ್ಯಾಮೇಜ್ ಆಗೋ ಇದೇ ಇರಲ್ಲ. ನೀಟಾಗಿ ಒಂದು ಚಿಕ್ಕದು ನಾವು ಆರ್ಡ್ರ್ ಮಾಡಿದ್ರು ಅಷ್ಟೇ ಪರ್ಫೆಕ್ಟಾಗಿ ಪ್ಯಾಕೇಜ್ ಮಾಡ್ತಾರೆ. ತುಂಬ ಪ್ರಾಡಕ್ಟು ಸೇಫ್ಟಿಯಾಗಿ ನಮಗೆ ಸೇರುತ್ತೆ. ಸೊ ನನಗೆ ನೈಕಾದಲ್ಲಿ ಅದು ತುಂಬ ಇಷ್ಟ ಆಗುತ್ತೆ, ಪ್ಯಾಕಿಂಗ್ ಮಾಡೋದು. ಪ್ರಾಡಕ್ಟ್ ಎಲ್ಲಿನೂ ಡ್ಯಾಮೇಜ್ ಆಗ್ದಂಗೆ ನೀಟಾಗೆ. ನೋಡಿ, ಇಷ್ಟು ದೊಡ್ಡ ಬಾಕ್ಸ್ ಕೊಟ್ಟಿದ್ದಾರೆ. ನಂದು ಕರ್ಲರ್ ತೋರಿಸ್ತೀನಿ ರೀ ಎಷ್ಟು ಸಣ್ಣದಂತ. ಅದಕ್ಕೆ ಇಷ್ಟು ದೊಡ್ಡ ಬಾಕ್ಸ್ ಕೊಟ್ಟು ಅದರಲ್ಲಿ ಮತ್ತೆ ನೋಡಿ, ಸೊ ಪ್ರಾಡಕ್ಟು ಶೇಕೆಲ್ಲ ಆಗುವಾಗ ಲೈಕ್ ಇದಾಗತ್ತಲ್ಲ. ಸೊ ಇದು ಬಂದುಬಿಟ್ಟು ಪ್ರಾಡಕ್ಟ್ ಬಿಲ್ಲು. ಸೊ ಅವರು ಆ ವೆಹಿಕಲಲ್ಲಿ ಬರೋವಾಗ ಪ್ರಾಡಕ್ಟು ಆ ಕಡೆ ಈ ಕಡೆ ಎಲ್ಲ ಅಲ್ಲಾಡತ್ತೆ. ಸೊ ಆವಾಗ ಏನಾದರೂ ಪ್ರಾಡಕ್ಟ್ ಡ್ಯಾಮೇಜ್ ಆಗ್ಬೋದು ಅಂತ ಹೇಳಿ ಈ ಥರ ಶೀಟನ್ನು ಹಾಕಿರ್ತಾರೆ. ಸೊ ಈ ಥರ ಹಾಕಿ ನೋಡಿ, ಮತ್ತೆ ಇದು ಪ್ರಾಡಕ್ಟು ಡ್ಯಾಮೇಜ್ ಆಗದೆ ಇರೋ ಥರ ಆ್ಯಂಡ್ ಇದು ಶೇಕ್ ಆಗದೆ ಇರೋ ಥರ ನೋಡಿ, ಇಷ್ಟು ಲೆಂತ್ ಇದೆ ಅಲ್ಲ ಪ್ರಾಡಕ್ಟು. ಸೊ ಹಂಗಾಗಿ ಅವರು ಇದು ಶೇಕ್ ಆಗದೆ ಇರಲಿ ಅಂತ ಫುಲ್ ಟೈಟ್ ಆಗಿದೆ ನೋಡಿ, ಫುಲ್ ಟೈಟ್ ಆಗಿದೆ. ಈ ಥರನೇ ಪ್ಯಾಕ್ ಮಾಡಿದ್ದಾರೆ ನೋಡಿ. ಬಂತು, ಫುಲ್ ನೀಟಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ. ನಾನು ಮಾಡಿರೋದು ಐಕಾನಿಕ್ಕು CT22. ನಾನು ಹೇಳಿದ್ನಲ್ಲ ಸೈಜು 22 mm ಅಂತ. ಸೊ ಇದನ್ನು ಆರ್ಡ್ರ್ ಮಾಡಿರೋದು. ಇದ್ರದ್ದು ಯಾವ ರೀತಿಯಾಗಿ ಈಗ ವರ್ಕ್ ಆಗುತ್ತೆ ಅಂತ ನೋಡಬೇಕು. ನೋಡಿ, ಒಂದು ಬಾಕ್ಸು, ಅದ್ರ ಮೇಲೆ ಇನ್ನೊಂದು ಬಾಕ್ಸು ಫುಲ್ ನೀಟಾಗಿ. ಇದು ಬಂದುಬಿಟ್ಟು ವಾರಂಟಿ ಕಾರ್ಡು ಮತ್ತು ಯಾವ ರೀತಿ ಇದನ್ನು ಆಪ್ರೇಟ್ ಮಾಡಬೇಕು ಅಂತ ಹೇಳಿಬಿಟ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರೋದು ನೋಡಿ. ಟಾಂಗ್ ಮಿಷನ್ನು ಇದು ಸಖತ್ತಾಗಿದೆ ಅಲ್ಲ, ವೆರಿ ನೈಸ್, ಸಖತ್ತಾಗಿದೆ. ಸೊ ಇವಾಗ ನನಗೆ ಈ ಪ್ರಾಡಕ್ಟ್ ನೋಡ್ತಾ ಇದ್ರೇ ಫಸ್ಟ್ ಕಲ್ ಮಾಡಬೇಕು ನನ್ನ ಹೇರು ಅಂತ ಅನಿಸ್ತಿದೆ. ಸೊ ಲೆಟ್ಸ್ ಡೂ. ಸಖತ್ತಾಗಿದೆ ಪ್ರಾಡಕ್ಟು. ಸೊ ಇಲ್ಲಿ ನೋಡಿ, ಹೀಟು ಆಪ್ಷನ್ಸು ಇದೆ. ಹೀಟ್ ನಾವು ಯಾವ ಥರ ಅಂದರೆ ಕಡಿಮೆ ಹೀಟ್ ಬೇಕಾ, ಇಲ್ಲ ಅಂತಂದರೆ ಜಾಸ್ತಿ ಬೇಕಾ, ಅದನ್ನು ಆಪ್ಷನ್ ಕೊಟ್ಟಿದ್ದಾರೆ, ಹೀಟು ಸೆಟ್ಟಿಂಗ್ಸ್ಗೂ. ಆ್ಯಂಡ್ ಇದು ಪ್ರೊಫೆಷನಲ್ ಹೇರ್ ಕರ್ಲರು. ಸೊ ಐಕಾನಿಕ್ ಬ್ರ್ಯಾಂಡು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಐಕಾನಿಕ್ ಬ್ರ್ಯಾಂಡ್ ತಗೊಂಡೆ. ನಿಮಗೂ ಏನಾದರೂ ಬೇಕಾದರೆ ನೀವು ಪರ್ಚೇಸ್ ಮಾಡ್ಬೋದು. ಬೇಕಾದ್ರೆ ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಬೇಕಂತಂದರೆ ನೀವು ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡಿ, ಇದು ಬಂದುಬಿಟ್ಟು ಆನ್ ಬಟನ್ನು. ಇದು ಬಂದು
ಬಂದು ಆನ್ ಬಟನ್ನು. ಸೊ ನಮಗೆ ಇಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಕೊಟ್ಟಿದ್ದಾರೆ. ಸೊ ನಮಗೆ ಟೆಂಪ್ರೇಚರು ಪ್ಲಸ್ ಜಾಸ್ತಿ ಬೇಕಂತಂದರೆ ಪ್ಲಸ್ನ ಪ್ರೆಸ್ ಮಾಡ್ತಾ ಹೋಗಬೇಕು, ಕಡಿಮೆ ಬೇಕಂತಂದರೆ ಮೈನಸ್ನ ಪ್ರೆಸ್ ಮಾಡ್ತಾ ಹೋಗಬೇಕು. ಸೊ ಈಗ ನನಗೆ 230 ಡಿಗ್ರಿ ಬೇಕಾಗುತ್ತೆ ಸೊ ಟೆಂಪ್ರೇಚರು, ಹಾಗಾಗಿ ನಾನು ಪ್ಲಸ್ನ ಪ್ರೆಸ್ ಮಾಡ್ತಾ ಹೋಗ್ತೇನೆ. ಇದರಲ್ಲಿ ಲಾಸ್ಟ್ ಟೆಂಪ್ರೇಚರ್ ಬಂದ್ಬಿಟ್ಟು 210 ಕೊಟ್ಟಿದ್ದಾರೆ. ಸೊ 210 ನಮ್ಮ ಕೂದಲಿಗೆ ಎನಫ್ ಆಗುತ್ತೆ. ಸೊ ನಾನು ಕ್ರಿಂಪಿಂಗ್ ಎಲ್ಲ ಮಾಡುವಾಗ ಆ್ಯಕ್ಚುಲಿ 230 ಇಟ್ಕೊತೀನಿ. ಸೊ ಹಂಗಾಗಿ ನಾನು ಇದರಲ್ಲೂ 230 ಸೆಟ್ ಮಾಡೋಣ ಅಂತ ನೋಡಿದ್ರೆ ಇದರಲ್ಲಿ 230 ಆಪ್ಷನ್ ಕೊಟ್ಟಿಲ್ಲ, 210ವರೆಗೂ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಕರ್ಲ್ ಮಾಡ್ಕೊಳ್ಳೋಣ. ಹೀಟ್ ಕೂಡ ತುಂಬ ಕ್ವಿಕ್ಕಾಗಿ ಆಗಿತ್ತು. ಆಗಲೇ ನೋಡಿ ನಾನು ಜಸ್ಟ್ ಹಾಕಿದ ತಕ್ಷಣ ಹೀಟ್ ಕೂಡ ಆಗಿದೆ. ಇದನ್ನ ಕರ್ಲ್ ಮಾಡೋಣ ಇವಾಗ. 210ನಲ್ಲಿದೆ ಇದು. ನೋಡಿ ಕರ್ಲ್ ಆಯಿತು, ಕಾಣ್ತಿದೆಯಾ? ವೆರಿ ನೈಸ್ ಅಲ್ವಾ? ಓಕೆ, ಸೆಕೆಂಡ್ಸಲ್ಲೇ ಆಗ್ತಾ ಇದೆ ಫುಲ್ಲು. ಇಲ್ಲಿ ನೋಡಿ, ಕ್ವಿಕ್ಕಾಗಿ ಹೀಟ್ ಆಗ್ತಾ ಇದೆ ಮತ್ತು ಕರ್ಲೂ ತುಂಬ ಚೆನ್ನಾಗಿ ಬೇಗನೂ ಆಗ್ತಾ ಇದೆ. ನೋಡಿ ಇಷ್ಟು ಬೇಗ ಆಗ್ತಾ ಇದೆಯಲ್ಲ. ನೋಡಿ ಈ ಕಡೆ ನೋಡಿ. ಮನೆಗೆ ಬಂದು ಪ್ರಾಡಕ್ಟ್ ಟ್ರೈ ಮಾಡ್ತೀನೋ ಅನಿಸಿತ್ತು. ತುಂಬ ಕ್ವಿಕ್ಕಾಗಿ ಆಗ್ತಾಯಿದೆ. ಜಸ್ಟ್ ಒಂದು 5 to 10 ಮಿನಿಟ್ಸಲ್ಲೇ ನೀವು ಫುಲ್ ಹೇರ್ನ ಕರ್ಲ್ ಮಾಡ್ಕೋಬೋದು. ಅಷ್ಟು ಕ್ವಿಕ್ಕಾಗಿ ಹೀಟ್ ಆಗ್ತಾಯಿದೆ. ನೀವು ಟ್ರೈ ಮಾಡಿ. ನಿಜವಾಗ್ಲೂ ನಾನಂತೂ ಈ ಪ್ರಾಡಕ್ಟ್ಗೆ ಐ ಆಮ್ ವೆರಿ ವೆರಿ ಸೂಪರ್ ಹ್ಯಾಪಿಯಾಗಿದ್ದೀನಿ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ ಇದು. ತುಂಬ ಕ್ವಿಕ್ಕಾಗಿ ಹೀಟ್ ಆಗ್ತಾಯಿದೆ, ಹಾಗೆಯೇ ತುಂಬ ಚೆನ್ನಾಗಿ ಕರ್ಲ್ ಕೂಡ ಆಗ್ತಾಯಿದೆ. ತುಂಬ ಚೆನ್ನಾಗಿದೆ ಇದು ಐಕಾನಿಕ್ ಪ್ರಾಡಕ್ಟು. ಸೊ ನೀವು ಬೇಕಿದ್ರೆ ಇದನ್ನು ಬೈ ಮಾಡ್ಕೊಳ್ಳಿ. ನಾನು ತಗೊಂಡಿರೋದು ಇದು 22 mm. ಇದರಲ್ಲಿ ಇನ್ನೂ ಬೇರೆ ಬೇರೆ ಸೈಜಸ್ಸು ಇದೆ. 25 mm ಇದೆ ಮತ್ತು 28 ಇದೆ, ಆ ಥರ ಇದೆ. ಬಟ್ ನನಗೆ ಇದು 22 ಮೀಡಿಯಮ್ ಅಂತ ಅನಿಸ್ತಾ ಇದೆ. 22ಇಂದ 25 ಮೀಡಿಯಮ್ ಆಗಿರುತ್ತೆ. ಸೊ ಇದನ್ನೇ ತಗೊಳ್ಳಿ ಅಂತ ನನ್ನ ರೆಕಮೆಂಡು. 22ನೇ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಸೊ 25ನೂ ಚೆನ್ನಾಗಿರುತ್ತೆ. ಅಂದರೆ ಅದು ಸ್ವಲ್ಪ ಲಾಂಗ್ ಹೇರ್ ಇರತ್ತಲ್ಲ, ಲೆಂತಿ ಹೇರು, ಅವ್ರಿಗಾದರೆ ಚೆನ್ನಾಗಿರುತ್ತೆ. ಸೊ ಇವತ್ತು ಈ ಪ್ರಾಡಕ್ಟ್ ಬಂತು ಆ್ಯಂಡ್ ರಿವ್ಯೂಸ್ ಕೂಡ ಈ ಪ್ರಾಡಕ್ಟ್ ಸಖತ್ತಾಗಿದೆ. ವರ್ಕಿಂಗು ಕೂಡ ಸೂಪರಾಗಿ ಮಾಡುತ್ತೆ. ಸೊ ಐ ಹೋಪ್ ನಿಮಗೂ ಈ ಪ್ರಾಡಕ್ಟ್ ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಏನಾದರೂ ಯೂಸ್ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತಂದರೆ ತಪ್ಪದೇ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.